ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 7ನೇ ವಾರ 10 ಜನ ನಾಮಿನೇಟ್ ಆಗಿದ್ದಾರೆ. ಆ ನಾಮಿನೇಟ್ ಆಗಿದ್ದಾರೆ ಯಾರು ಅಂತೆಲ್ಲ ಗೊತ್ತೇ ಇರುತ್ತೆ, ಯಾಕೆಂದ್ರೆ ನೀವು ವೋಟ್ ಕೂಡ ಮಾಡಿರ್ತೀರ. ಬಟ್ ವೋಟಿಂಗ್ ರಿಸಲ್ಟ್ ಅಂತ ತಗೊಂಡಾಗ ಒಂದು ಅನ್ಅಫಿಷಿಯಲ್ ಆಗಿ ಖಂಡಿತವಾಗ್ಲೂ ತುಂಬಾ ಬದಲಾವಣೆ ಆಗ್ತಾ ಇದೆ. ನಾನು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ದೆ, ಮೊದಲನೇ ಸ್ಥಾನದಲ್ಲಿ ಹನುಮಂತ್ ಅವರಿದ್ದಾರೆ, 2ನೇ ಸ್ಥಾನದಲ್ಲಿ ಮೋಕ್ಷತಾ, 3ನೇ ಸ್ಥಾನದಲ್ಲಿ ಶಶಿರು, 4ನೇ ಸ್ಥಾನ ಭವ್ಯಗೌಡ ಅಂತ. ಈಗ ಭವ್ಯಗೌಡ 8ನೇ ವಾರದ ಕ್ಯಾಪ್ಟನ್ ಬೇರೆ ಆಗಿದ್ರೆ ಅಂತ ಒಂದು ಮಾಹಿತಿ ಬೇರೆ ಸಿಕ್ಕಿದೆ. ಅದರಿಂದ ಏನಾದ್ರೂ ಕೆಲವು ವಿಷಯಗಳಿಂದ ಏನಾದ್ರೂ ವೋಟಿಂಗ್ ನಲ್ಲಿ ಬದಲಾವಣೆ ಕಂಡಿದೆ ಅಂದ್ರೆ ಖಂಡಿತವಾಗ್ಲೂ ಕಾಣ್ತಾ ಇದೆ. ಎಲ್ಲೋ ಒಂದ್ ಕಡೆ ಹನುಮಂತ್ ಅವರಿಗೆ ಸ್ವಲ್ಪ ಸ್ಲೋ ರೇಟ್ ಸಿಗ್ತಾ ಇದೆ ವೋಟಿಂಗ್ ಲಿಸ್ಟ್ ಅಲ್ಲಿ ಅಂತ ಒಂದು ಅನ್ಅಫಿಷಿಯಲ್ ಆಗಿ. ಆದ್ರಿಂದ ಅದು ಯಾವ ರೀತಿ ಇದೆ ವೋಟಿಂಗ್ ಲಿಸ್ಟ್ ಅಲ್ಲಿ, ಮತ್ತೆ ಕೊನೆಯಲ್ಲಿರುವ ಗೋಲ್ಡ್ ಸುರೇಶ್ ಮಂಜಣ್ಣ ಒಂದು ಯಾವ್ದಾದ್ರು ಬದಲಾವಣೆ ಬಂದಿದೆಯಾ ವೋಟಿಂಗ್ ಅಲ್ಲಿ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನೆಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ಟಾಪ್ ಅಲ್ಲಿ ಇದಾರೆ, ಯಾರೆಲ್ಲ ಬಾಟಮ್ ಇದಾರೆ ಅಂತ ತಗೊಂಡಾಗ ಖಂಡಿತವಾಗ್ಲೂ ನಾನು ಮೊದಲೇ ಹೇಳಿದೆ, ಹನುಮಂತ್ ಅವರು 1ನೇ ಸ್ಥಾನದಿಂದ ಬಿಟ್ಕೊಟ್ಟಿದಾರ ಬೇರೆ ಯಾರಿಗಾದ್ರು ಅಂದ್ರೆ ಅದು ಖಂಡಿತವಾಗ್ಲೂ ಒಬ್ರು ಬಿಟ್ಕೊಟ್ಟಿದ್ದಾರೆ. ಅದು ಕೊನೆಗೆ ಹೇಳ್ತೀನಿ. ಈಗ ಬಾಟಮ್ ಇಂದ ಬರೋಣ. ಇಲ್ಲಿ ಬಾಟಮ್ ಅಲ್ಲಿ ಗೋಲ್ಡ್ ಸುರೇಶ್ ಅವರು ಬದಲಾವಣೆ ಆಗ್ತಾನೆ ಇಲ್ಲ ಗುರು. ವೋಟಿಂಗ್ ಅಲ್ಲಿ ವೋಟಿಂಗ್ ರಿಸಲ್ಟ್ ವೋಟ್ ಮಾಡೋರು ತುಂಬಾ ಕಡಿಮೆ ಆಗ್ತಿದ್ದಾರೆ ಗೋಲ್ಡ್ ಸುರೇಶ್ ಅವರಿಗೆ. ಅವರು ಕೊನೆ ಸ್ಥಾನದಲ್ಲಿ ಇದ್ದಾರೆ. ಹಂಗಂತ ಬಿಗ್ ಬಾಸ್ ಅವ್ರು ಏನಾದ್ರು ಮಾಡ್ತಾರ ಕತೆ ಅಂದ್ರೆ ಡೌಟ್ ನ ಪರ್ಸ್ಪೆಕ್ಟಿವ್ ಪ್ರಕಾರ ಈ ವಾರ ಧನ್ರಾಜು ಇಲ್ಲ ಗೌತಮಿ ಮನೆಯಿಂದ ಹೊರಗಡೆ ಹೋಗ್ಬೋದು. ಬಟ್ ವೋಟಿಂಗ್ ರಿಸಲ್ಟ್ ಈ ರೀತಿ ಇದೆ. ಕೊನೆ ಸ್ಥಾನದಲ್ಲಿ ಗೋಲ್ಡ್ ಸುರೇಶ್ ಇದ್ದಾರೆ ಅಂದ್ರೆ 10ನೇ ಸ್ಥಾನ. 9ನೇ ಸ್ಥಾನ ಅಂತ ಬಂದಾಗ ಉಗ್ರಂ ಮಂಜು ಅವರಿದ್ದಾರೆ. 8ನೇ ಸ್ಥಾನ ಅಂತ ಬಂದಾಗ ಗೌತಮಿ ಜಾಧವ್ ಅವರಿದ್ದಾರೆ. ಗೌತಮಿ ಜಾಧವ್ ಅವರು ಏನಕ್ಕೆ ಇಷ್ಟು ಕಡಿಮೆ ಆಗ್ತದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಮತ್ತೆ ಗೌತಮಿ ಫ್ಯಾನ್ಸ್ ಇದಾರ ಇಲ್ವಾ ಅಂತ ಒಂದು ಡೌಟ್ ಬರ್ತಾ ಇದೆ. ಇನ್ನು ಅನುಷ್ ಅವರು ಕೂಡ ಖಂಡಿತವಾಗ್ಲೂ 7ನೇ ಸ್ಥಾನದಲ್ಲಿ ವೋಟಿಂಗ್ಸ್ ತಗೊಂಡು ತುಂಬಾನೇ ಸ್ವಲ್ಪ ಮುಂಚೂಣಿಯಲ್ಲಿ ಇದಾರೆ ಅಂತ ಹೇಳ್ಬೋದು. ಇನ್ನು 6ನೇ ಸ್ಥಾನ ಅಂತ ಬಂದಾಗ ಧರ್ಮರಾಜ್ ಅಲ್ಲ ಧನ್ರಾಜ್ ಅವರು ಇದ್ದಾರೆ. ನಿನ್ನೆ 6ನೇ ಸ್ಥಾನದಲ್ಲಿ ಕೀರ್ತಿ ಧರ್ಮರಾಜ್ ಅವರು ಇದ್ರು. ಈಗ 6ನೇ ಸ್ಥಾನಕ್ಕೆ ಧನ್ರಾಜ್ ಅವರು ಬಂದಿದ್ದಾರೆ. 5ನೇ ಸ್ಥಾನದಲ್ಲಿ ಕೀರ್ತಿ ಧರ್ಮರಾಜ್ ಅವರು ತುಂಬಾನೇ ಪಾಸಿಟಿವ್ ಆಗಿ ಸಿಗ್ತಾ ಇದೆ ವೋಟ್ಸ್ ಅವರಿಗೆ. ರಾತ್ರಿ ಎಪಿಸೋಡ್ ಸ್ವಲ್ಪ ಡ್ಯಾನ್ಸ್ ನೋಡಿ ಏನಾದ್ರು ಫ್ಯಾನ್ಸ್ ಏನೋ ಬದಲಾದ್ರೆ ಅಂತ ಅನ್ಸುತ್ತೆ. ಯಾಕಂದ್ರೆ ವೋಟ್ ಅಲ್ಲಿ ತುಂಬಾ ಇನ್ಕ್ರೀಸ್ ಸಿಗ್ತಾ ಇದೆ ವೋಟಿಂಗ್ಸ್ ಅಲ್ಲಿ. ಇನ್ನು ಅದಾದ ಆಕ್ಚುಲಿ 5ನೇ ಸ್ಥಾನದಲ್ಲಿ ಕೀರ್ತಿ ಧರ್ಮರಾಜ್ ಅವರು ಇದ್ದಾರೆ. 3ನೇ ಸ್ಥಾನಕ್ಕೆ ಇಬ್ರು ಪೈಪೋಟಿ ಇದೆ. ನಾನು ಮೊದಲೇ ಹೇಳಿದೆ ಹನುಮಂತ್ ಅವರು ಮೊದಲನೇ ಸ್ಥಾನ ಬಿಟ್ಕೊಟ್ಟಿದ್ದಾರೆ ಅಂತ. ಈಗ ಅವರು 3ನೇ ಸ್ಥಾನಕ್ಕೆ ಬಂದಿದ್ದಾರೆ. 3ನೇ ಸ್ಥಾನ ಅಂದ್ರೆ ಭವ್ಯಗೌಡ ಮತ್ತು ಹನುಮಂತ್ ಅವರು ಈಕ್ವಲ್ ಪರ್ಸೆಂಟೇಜ್ ಇದೆ ವೋಟಿಂಗ್ಸ್ ಅಲ್ಲಿ. ಆದ್ರಿಂದ ಅವರು ಥರ್ಡ್ ಇವ್ರು ಫೋರ್ತ್ ಅನ್ನೋದೇ ಡೌಟ್ ಬರ್ತಾ ಇದೆ. ಇನ್ನು ಮೊದಲನೇ ಸ್ಥಾನದ ಬಂದಾಗ ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗಿದ್ದಾರೆ ನಮ್ಮ ಶಶಿರ್ ಅವರು. ನಿನ್ನೆ ಒಂದು ಎಪಿಸೋಡ್ ಆದ್ಮೇಲೆ ತುಂಬಾನೇ ಬದಲಾವಣೆ ಕಂಡಿದೆ. ಇವತ್ತು ಎಪಿಸೋಡ್ ಕೂಡ ತುಂಬಾ ಬದಲಾವಣೆ ಕಾಣಬಹುದು, ಹೇಳಕ್ಕಾಗಲ್ಲ. ಮೊದಲನೇ ಸ್ಥಾನದಲ್ಲಿ ಶಶಿರ್ ಅವರು ಇದ್ದಾರೆ. 2ನೇ ಸ್ಥಾನದಲ್ಲಿ ಮೋಕ್ಷತಾ ಇದ್ದಾರೆ. 3 ಸ್ಥಾನ 4 ಸ್ಥಾನ ಆಲ್ಮೋಸ್ಟ್ ಈಕ್ವಲ್ ಇದೆ ಹನುಮಂತು ಮತ್ತು ಭವ್ಯಗೌಡ. ಆದ್ರಿಂದ ಈ ರೀತಿ ಇದೆ ವೋಟಿಂಗ್ ರಿಸಲ್ಟ್. ಖಂಡಿತವಾಗ್ಲೂ ಬದಲಾವಣೆ ಆಗ್ತಾ ಇದೆ. ಮತ್ತೆ ಇವತ್ತು ಎಪಿಸೋಡ್ ತನಕ ವೋಟಿಂಗ್ ಆಗಕ್ಕೆ ಟೈಮ್ ಇದೆ. ಖಂಡಿತವಾಗ್ಲೂ ನೀವು ಯಾರೆಲ್ಲ ಫೇವರೇಟ್ ಕಂಟೆಸ್ಟೆಂಟ್ ಇದ್ರು ಎಲ್ಲರೂ ವೋಟ್ ಮಾಡಿ, ಅದೇ ಜೊತೆಗೆ ಅವ್ರ ಹೆಸರು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಈ ಟೈಮ್ ಅಲ್ಲಿ ಖಂಡಿತವಾಗ್ಲೂ ಈ ಎಪಿಸೋಡ್ ಆದ್ಮೇಲೆ ಇನ್ನೂ ಬದಲಾಗೋ ಒಂದು ಚಾನ್ಸಸ್ ತುಂಬಾನೇ ಇದೆ. ಕಾಮನ್ ಆಡಿಯನ್ಸ್ ಅಂತ ಬಂದಾಗ ಅವರನ್ನೇ ವೋಟ್ ನ ಫೋಲ್ ಮಾಡೋದು. ಯಾಕಂದ್ರೆ ಇಲ್ಲಿ ನೋಡು, ಎಪಿಸೋಡ್ ನೋಡಿದಾಗ ಒಂದು ಎಮೋಷನ್ ಆಗ್ಲಿ, ಒಂದು ಟಾಸ್ಕ್ ಆಗ್ಲಿ, ಒಂದು ಎಂಟರ್ಟೈನ್ಮೆಂಟ್ ಆಗ್ಲಿ, ಅವ್ರು ಮಾತಾಡೋ ರೀತಿ ಆಗ್ಲಿ ಎಲ್ಲಾನು ಕನ್ಸಿಡರ್ ಮಾಡ್ತಾರೆ. ಆ ಕನ್ಸಿಡರ್ ಮಾಡಿ ವೋಟರ್ಸ್ ಚೇಂಜ್ ಆಗೋದು. ಫ್ಯಾನ್ಸ್ ವೋಟ್ ಆಗ್ತಾ ಇರೋದು ಬೇರೆ ವಿಷಯ. ಕಾಮನ್ ಮ್ಯಾನ್ ವೋಟ್ ಆಗೋದೇ ತುಂಬಾ ಮುಖ್ಯ ಆಗಿರುತ್ತೆ. ಅದರಿಂದ ಎಪಿಸೋಡ್ ಆದ್ಮೇಲೆ ಕೊನೆಗೆ ಒಂದು ವಿಡಿಯೋ ಬರುತ್ತೆ, ಕೊನೆ ವೋಟಿಂಗ್ ರಿಸಲ್ಟ್ ಅಂತ ಹೇಳಿ. ಅದು ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ, ಖಂಡಿತವಾಗ್ಲೂ ನೋಡಿ. ಯಾಕಂದ್ರೆ ಶನಿವಾರ ಅಲ್ಲ ಶುಕ್ರವಾರ ಸಾಯಂಕಾಲ ನೋಡಿದಾಗ ಈ ರೀತಿ ಇರುತ್ತೆ. ಶುಕ್ರವಾರ ನೈಟ್ 12 ಗಂಟೆಗೆ ಇರುತ್ತೆ ಅಷ್ಟೇನೆ ವೋಟ್ ಮಾಡೋದು. ಅದಾದ್ಮೇಲೆ ವೋಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಕೊನೆಗೆ ಒಂದು ವಿಡಿಯೋ ಬರುತ್ತೆ. ಬಟ್ ಶುಕ್ರವಾರ ಸಾಯಂಕಾಲ ವೋಟಿಂಗ್ ತಗೊಂಡಾಗ ಈ ಆರ್ಡರ್ ಅಲ್ಲಿ ಇದೆ. ಮೊದಲನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಶಶಿರು, 2ನೇ ಸ್ಥಾನ ಮೋಕ್ಷತಾ, 3-4 ಸ್ಥಾನ ಬಂದ್ಬಿಟ್ಟು ಭವ್ಯ ಮತ್ತು ಹನುಮಂತ, 5ನೇ ಸ್ಥಾನ ಕೀರ್ತಿ ಧರ್ಮರಾಜು, 6ನೇ ಸ್ಥಾನ ಧನ್ರಾಜು, 7ನೇ ಸ್ಥಾನ ಅನುಷಾ, 8 ಗೌತಮಿ, 9 ಉಗ್ರಂ ಮಂಜು, 10 ಗೋಲ್ಡ್ ಸುರೇಶ್ ಅವರು ಇದ್ದಾರೆ. ಈ ರೀತಿ ಕಾಣ್ತಾ ಇದೆ. ಬಾಟಮ್ ಅಲ್ಲಿರೋ 4 ಜನ ವೋಟಿಂಗ್ಸ್ ಅಲ್ಲಿ ಯಾವುದೇ ಬದಲಾವಣೆ ಕಾಣ್ತಾ ಇಲ್ಲ. ಬಟ್ ಟಾಪ್ ಅಲ್ಲಿರೋ 4 ಜನ ಬಗ್ಗೆ ತುಂಬಾ ಬದಲಾವಣೆ ಕಾಣ್ತಾ ಇದೆ. ಮೊದಲು 2 ದಿನ ಹನುಮಂತ್ ಅವರು ಇದ್ರು, ಅದಾದ್ಮೇಲೆ ಶಶಿರ್ ಅವರು ಬಂದಿದ್ದಾರೆ. ಈಗ ಮೋಕ್ಷತಾ ಸೆಕೆಂಡ್ ಪ್ಲೇಸ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಮೋಕ್ಷತಾ ಅವರು 1ನೇ ಸ್ಥಾನಕ್ಕೆ ಹೋಗ್ತಾರ ಇವತ್ತು ಎಪಿಸೋಡ್ ನೋಡ್ಬೇಕು. ಯಾಕಂದ್ರೆ ಧನ್ರಾಜ್ ಅವರಿಗೆ ಮೋಕ್ಷತಾಗೆ ತುಂಬಾ ಕಾನ್ವರ್ಷನ್ ಆಗಿದೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ